ಯಾರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಬಿಜೆಪಿನಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ, ಅಶೋಕ್ ವಿರೋಧ ಪಕ್ಷದ ನಾಯಕರಾದ ಮೇಲೆ, ಜೊತೆಗೆ ಈ ನಾಯಕರುಗಳು ಕೂಡ ಮಧ್ಯಪ್ರವೇಶ ಮಾಡಿ ಮಾತಾಡಿದ ಮೇಲೆ ಒಂದು ಲೆಕ್ಕದಲ್ಲಿ ಬಿಜೆಪಿನಲ್ಲಿ ಚಟುವಟಿಕೆಗಳು ಜಾಸ್ತಿನೇ ಆಗಿವೆ. ಆದರೆ ಕಾಂಗ್ರೆಸ್ಸಲ್ಲಿ ಯಾರೂ ಕೂಡ ಮಾತಾಡಲ್ಲ. ಯಾವುದೇ ವಿಷಯ ಬರಲಿ, ಯಾವುದೇ ಸಂಗತಿ ಬರಲಿ, ಇಬ್ಬರು ಮಾತಾಡಬೇಕು. ಒಬ್ಬರು CM, ಇನ್ನೊಬ್ಬರು DCM. ಇನ್ನುಳಿದಂಥವರು ಅಪ್ಪಿ ತಪ್ಪಿ ತುಟಿ ಎರಡು ಮಾಡಲ್ಲ, ತುಂಬ ಮೌನ ಅವರು. ಇದನ್ನೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಿಸ್ತಾ ಇತ್ತು. ಹೈಕಮಾಂಡ್ ಇವತ್ತು ಒಂದೆರಡು ಜನರಿಗೆ ಬೆಂಡೆತ್ತಿದೆ. ಯಾಕ್ರಪ್ಪ, ಮಾತಾಡೋದಾದ್ರೆ ಬರೀ CM DCM ಮಾತ್ರ ಮಾತಾಡಬೇಕಾ, ನಿಮ್ಮ ಯಾರಿಗೂ ಜವಾಬ್ದಾರಿ ಇಲ್ವಾ ಅಂತ ಕೂಡ ಹೈಕಮಾಂಡ್ ಪ್ರಶ್ನೆಯನ್ನು ಕೇಳಿದೆ. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ, ಬರ, ರೈತರಿಗೆ ಪರಿಹಾರ, ಬೆಲೆ ಏರಿಕೆ, ಗ್ಯಾರಂಟಿಗಳಿಂದ ತೊಂದರೆ, ಅನುದಾನ ಹಂಚಿಕೆ, ಒಂದ ಎರಡ 16 ವಿಷಯಗಳು, 108 ಸಮಸ್ಯೆಗಳು. ಇದೇ ಸಮಸ್ಯೆಗಳನ್ನ ಪ್ರಸ್ತಾಪಿಸಿ ರಾಜ್ಯ ಸರ್ಕಾರಕ್ಕೆ 4 ದಿಕ್ಕಿನಿಂದಲೂ ವಿಪಕ್ಷ ಪಡೆ ಪೆಟ್ಟು ಕೊಡ್ತಾ ಇದೆ. ಒಂದ್ ಕಡೆ ಕೇಸರಿ ಪಡೆ ಸೇನಾನಿಗಳು ಗುಮ್ತಾ ಇದ್ರೆ, ಅತ್ತ JDSನಿಂದ ದಳಪತಿಗಳು ಬೆವರಿಳಿಸ್ತಾ ಇದ್ದಾರೆ. ಹೀಗೆ ಬಿಟ್ಟು ಬಿಡದೆ ಅಟ್ಯಾಕ್ ಮಾಡ್ತಾ ಇರೋ ವಿಪಕ್ಷಕ್ಕೆ CM ಸಿದ್ದರಾಮಯ್ಯ, DCM DK ಮಾತ್ರ ಟಕ್ಕರ್ ನೀಡೋ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಉಳಿದಂತವರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ನಡೆದುಕೊಳ್ತಾ ಇರೋದು ಹೈಕಮಾಂಡ್ ಗಮನಕ್ಕೂ ಬಂದಿದೆ. ಇದೆಲ್ಲವನ್ನ ದೂರದಿಂದಲೇ ಗಮನಿಸ್ತಾ ಇರುವಂತಹ ಹೈಕಮಾಂಡ್ ಕಾಂಗ್ರೆಸ್ ಶಾಸಕರು, ಸಚಿವರಿಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ವಾರ್ನಿಂಗ್. CM DCM ಬೆಂಬಲಕ್ಕೆ ನಿಲ್ಲಬೇಕು ಅಂತ ಫರ್ಮಾನು. ಅದೇನು ಅಂದ್ರೆ, ರಾಜ್ಯದ ಸಚಿವರು ಮತ್ತು ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಾಲು ಸಾಲು ಪ್ರಶ್ನೆ ಮಾಡಿದೆ. CM DCM ಬೆಂಬಲಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ಸಚಿವರು ಶಾಸಕರಿಗೆ ಚಾಟಿ ಬೀಸಿದೆ. ವಿವಾದ ಗೊಂದಲಗಳ ಸಂದರ್ಭದಲ್ಲಿ ಶಾಸಕರು, ಸಚಿವರು CM DCM ಬೆಂಬಲಕ್ಕೆ ನಿಲ್ತಾ ಇಲ್ಲ. ಶಾಸಕರು ಕೂಡ ವಿರೋಧ ಪಕ್ಷಗಳ ತಂತ್ರಗಾರಿಕೆಗೆ ಕೌಂಟರ್ ಕೊಡೋ ಕೆಲಸ ಮಾಡಿ, ಕೇವಲ CM DCM ಮಾತ್ರ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಂಡ್ರೆ ಸಾಲದು. ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಶಾಸಕರೇ ಜನರ ಮುಂದೆ ಇಡಬೇಕು. ಸರ್ಕಾರದ ಕೆಲಸ, ಕೇಂದ್ರದಿಂದ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ಶಾಸಕರೇ ಜನರ ಮುಂದಿಡಬೇಕು ಅಂತ ಸಚಿವರು ಹಾಗೆ ಕಾಂಗ್ರೆಸ್ ಶಾಸಕರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಕಾಂಗ್ರೆಸ್ ಮನೆಯಲ್ಲಿ ಈ ಸಮಸ್ಯೆ ಇದ್ರೆ, ಇತ್ತ ಕಮಲದೊಳಗೆ ಹಿರಿಯರು ಅಸಮಾಧಾನದ ಬೇಗುದಿಯಲ್ಲಿ ಬೆಂದು ಹೋಗ್ತಿದ್ದಾರೆ. ಒಳ್ಳೆತನಕ್ಕೆ, ಒಳ್ಳೆ ನಡವಳಿಕೆಗೆ ಸಹಾಯ ಆಗುತ್ತೆ. ಅದಕ್ಕೆ ದೆಹಲಿ ಭೇಟಿಯೇ ಒಂದು ಉದಾಹರಣೆ ಅಂತ ಮಾಜಿ ಸಚಿವ ವಿ ಸೋಮಣ್ಣ ಒಳಮರ್ಮದ ಮಾತಾಡಿದ್ದಾರೆ. ಅಮಿತ್ ಶಾ ನಡವಳಿಕೆ, ಅವರ ತೀರ್ಮಾನ, ಭಾವನೆ ಎಲ್ಲವೂ ಕೂಡ ಸುಖಾಂತ್ಯವಾಗಿದೆ ಅಂತ ಸೋಮಣ್ಣ ಹೇಳಿದ್ರು. ರಾಜ್ಯಸಭಾ ಮಾಡಿ ಅಂದಿದ್ದೀನಿ. ಅವರು ಈ ತಿಂಗಳು ಕೊನೆಯಲ್ಲಿ ಬರ್ತಾರೆ, ಕೆಲವೆಲ್ಲನೂ ಬಗೆಹರಿತಾರೆ. ಮತ್ತೇನಾಗಬೇಕು ಅಂದರು, ನನಗೆ ಒಂದು ರಾಜ್ಯಸಭಾ ಕೊಡಿ. ಎಲ್ಲಿ ತುಂಬ ಕಠಿಣವಾದ 3 ಲೋಕಸಭಾ ಕ್ಷೇತ್ರ ಇದೆ, ಅದನ್ನು ಆಯ್ಕೆ ನೀವೇ ಮಾಡಿ, ಅದನ್ನು ವಹಿಸಿ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ. ಇನ್ನು ಮಾಜಿ ಸಚಿವ ವಿ ಸೋಮಣ್ಣ ಹೈಕಮಾಂಡ್ ಭೇಟಿ ಮಾಡಿದ್ದ ವಿಚಾರ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. ಹೀಗಿರುವಾಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿ ಸೋಮಣ್ಣ ಬಗ್ಗೆ ಕನಿಕರದ ಮಾತನ್ನ ಆಡ್ತಿದ್ದಾರೆ. ಮೊನ್ನೆ ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆ ವರ್ಣಾ ಕ್ಷೇತ್ರದಲ್ಲಿ ಮತ್ತು ಚಾಮರಾಜನಗರ ಕ್ಷೇತ್ರ, ಪಾಪ 2 ಕಡೆ ನಿಂತು ಗೆಲ್ತೀನಿ ಅನ್ನುವ ಒಂದು ಭರವಸೆ ಮೇಲೆ ಅಲ್ಲಿ ಹೋಗಿದ್ರು. ಆ ಚುನಾವಣೆಯಲ್ಲಿ ಅವರಿಗೆ ಪರಾಭವ ಆಗಿದೆ, ಹಿನ್ನಡೆ ಆಗಿದೆ. ಅದಕ್ಕೆ ಅದ್ರ ನೋವು ನಮಗೂ ಕೂಡ ಇದೆ. ಆದರೆ ಮಾನ್ಯ ಸೋಮಣ್ಣ ಅವರು ಇವತ್ತು ಕೇಂದ್ರದ ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ, ಅಮಿತ್ ಶಾಜಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷನ ಇಷ್ಟು ಮಾತ್ರ ಹೇಳ್ತೇನೆ, ನಾವು ಕೂಡ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತೇವೆ. ಅವ್ರಿಗೆ ಏನೇ ಅಪೇಕ್ಷೆ ಇದ್ರೂ ಕೂಡ ಕೇಂದ್ರ ಮುಂದೆ ಏನವರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲದರ ನಡುವೆ ಇವತ್ತು ರಾತ್ರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರನ್ನ ವಿಪಕ್ಷ ನಾಯಕ R ಅಶೋಕ್ ಭೇಟಿ ಮಾಡ್ತಿದ್ದಾರೆ. ಇದರ ಮಧ್ಯೆ ರಾಜ್ಯದಲ್ಲಿ ಗೋಡೆ ಬರಹ ಅಭಿಯಾನಕ್ಕೆ ಬಿಜೆಪಿ ಚಾಲನೆ ಕೊಟ್ಟಿದೆ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ BY ವಿಜಯೇಂದ್ರ ಮತ್ತೊಮ್ಮೆ ಮೋದಿ ಎಂಬ ಗೋಡೆ ಬರಹ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದೇನೇ ಹೇಳಿ, ಒಂದ್ ಕಡೆ ಲೋಕ ಅಖಾಡಕ್ಕೆ ಭರದ ಸಿದ್ಧತೆಗಳು ನಡೀತಾ ಇದ್ರೆ, ಮತ್ತೊಂದ್ ಕಡೆ ಆಯಾ ಪಕ್ಷದೊಳಗೆ ಅಸಮಾಧಾನ ಹೊಗೆ ಆಡ್ತಾ ಇದೆ. ಈ ಹೊಗೆ ಮುಂದೆ ಯಾವೆಲ್ಲ ಸಮಸ್ಯೆ ತಂದೊಡ್ಡುತ್ತೆ ಅನ್ನೋದನ್ನ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.